ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ದಿನದ ಅಧಿವೇಶನಕ್ಕೆ ಬಂದಿರಲಿಲ್ಲ. ಇದೊಂದು ಕಡೆ ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಏನೋ ಬೇಸರದಲ್ಲಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಅದಕ್ಕಾಗಿ ಬಂದಿಲ್ಲ ಅಂತೆಲ್ಲ ಮಾತಾಡಿದ್ರು. ಆದರೆ ಇವತ್ತು ಎರಡನೇ ದಿನದ ಕಲಾಪಕ್ಕೆ ಹಾಜರಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆಡಳಿತ ಪಕ್ಷದ ಆಸನದ ಕೊನೆಯಲ್ಲಿ ಕೂತಿದ್ದು ಒಂದಷ್ಟು ಗಮನ ಸೆಳೀತು. ಕಾಂಗ್ರೆಸ್ ಹಾಗೆ JDS ಮೈತ್ರಿ ಸರ್ಕಾರದ ವೇಳೆ ಕೂಡ ಅವರು ಹಿಂದಿನ ಸಾಲಲ್ಲಿ ಕೂತಿದ್ರು. ಈಗ ಮತ್ತೆ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಲಾಸ್ಟ್ ಸೀಟ್ನಲ್ಲಿ ಕೂತಿದ್ದು ಗಮನ ಸೆಳೀತು. ಸಿಎಂ ಆಗಿದ್ದಾಗ ವಿಧಾನಸಭೆಯ ಸಭಾನಾಯಕನಾಗಿ ಮುಂದೆ ಕೂತಿದ್ರು, ಪ್ರತಿಪಕ್ಷ ನಾಯಕರಾಗಿದ್ದಾಗಲೂ ಮುಂದೆ ಕೂತಿದ್ರು. ಈಗ ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿಳಿದ ಮೇಲೆ ಹಿಂದಿನ ಸೀಟಲ್ಲಿ ಕೂತಿದ್ದಾರೆ. ಸಿಎಂ ಪಟ್ಟ ಕಳೆದುಕೊಂಡ ಮೇಲೆ ಆಡಳಿತ ಪಕ್ಷದ ಕೊನೆ ಸಾಲಲ್ಲಿ ಬರೀ ಶಾಸಕರಾಗಿ ಕೂತಿದ್ರು. ಇನ್ನು ಸಿದ್ದರಾಮಯ್ಯನವರು ಸದನಕ್ಕೆ ಎಂಟ್ರಿ ಕೊಡೋ ಟೈಮ್ನಲ್ಲೂ ಅವ್ರ ಜೊತೆ ಒಂದಿಷ್ಟು ಶಾಸಕರು ಜೊತೆಯಾಗಿ ಬಂದರು. ಅಶೋಕ್ ಪಠಾಣ್, ಕೋನರೆಡ್ಡಿ ಎಲ್ಲ ಜೊತೆಗಿದ್ರು. ಒಂದಷ್ಟು ಮಾಧ್ಯಮ ಸ್ನೇಹಿತರ ಜೊತೆ ಕುಶಲೋಪರಿಯನ್ನು ವಿಚಾರಿಸ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾ ನಗ್ನಗ್ತಾ ಸದನಕ್ಕೆ ಎಂಟ್ರಿ ಕೊಟ್ಟರು. ಇನ್ನು ಸದನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ವಿಧಾನಸೌಧದ ಹೊರಗಡೆಯಲ್ಲಿ BJP ನಾಯಕ ಹಾಗೆ MLC CT ರವಿ ಅವರು ಸಿದ್ದರಾಮಯ್ಯನವರ ಬಳಿ ಹೋಗಿ ಹ್ಯಾಂಡ್ ಶೇಕ್ ಮಾಡಿ ಮಾತಾಡಿದರು. ಸಿದ್ದರಾಮಯ್ಯನವರು ಖುಷಿಯಾಗಿ CT ರವಿ ಅವ್ರ ಜೊತೆ ಮಾತನಾಡ್ತಾ ಅವರ ಬೆನ್ನು ತಟ್ಟಿ ಒಂದಷ್ಟು ಕುಶಲೋಪರಿಯನ್ನು ವಿಚಾರಿಸಿದ್ದು ಗಮನ ಸೆಳೀತು.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.